ವುಮೆನ್ಸ್ T20 ಕ್ರಿಕೆಟಲ್ಲಿ ಭಾರತ ಅಂತೂ ಇಂತೂ ಒಂದು ಸಾಧಾರಣದ ಆರಂಭವನ್ನು ಪಡೆದುಕೊಂಡಿದೆ. ಇವಾಗ ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಯಾಕೆ ಸಾಧಾರಣದ ಆರಂಭ ಅಂತ ಹೇಳಿದೆ ಅಂತಂದರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಏನು ನಮ್ಮ ಪ್ರಥಮ ಪಂದ್ಯ ಏನಿತ್ತು ವುಮೆನ್ಸ್ T20 ಕ್ರಿಕೆಟಲ್ಲಿ, ಅದು ನ್ಯೂಜಿಲೆಂಡ್ ತಂಡದ ಮೇಲೆ ಇತ್ತು. ನ್ಯೂಜಿಲೆಂಡ್ ಯಾವ ಹಿಸ್ಟ್ರಿಯನ್ನು ಇಟ್ಕೊಂಡು ಈ ಒಂದು ಟೂರ್ನಮೆಂಟಿಗೆ ಬಂದಿತ್ತು ಅಂತಂದರೆ, ನ್ಯೂಜಿಲೆಂಡ್ ತನ್ನ ಲಾಸ್ಟ್ 10 T20 ಇಂಟರ್ನ್ಯಾಷನಲನ್ನು ಸೋತಿತ್ತು. ಸತತ 10 T20 ಮ್ಯಾಚಸ್ಸನ್ನು ಸೋತು ಬಂದಿರುವಂಥ ನ್ಯೂಜಿಲೆಂಡ್ ಮೇಲೆ ಭಾರತ 58 ರನ್ಗಳ ಹೀನಾಯವಾಗಿ ಸೋತರು ಫಸ್ಟ್ ಏನು ನಮ್ಮ ಮ್ಯಾಚಲ್ಲಿ, ಗ್ರೂಪ್ ಹಂತದ ಮ್ಯಾಚಲ್ಲಿ. ಇವತ್ತು ಮ್ಯಾಚ್ ಇದ್ದದ್ದು ಪಾಕಿಸ್ತಾನದ ವಿರುದ್ಧ. ಓಕೆ, ಪಾಕಿಸ್ತಾನದ ಮಹಿಳೆಯರು ಎಷ್ಟು ಕಲೆ ಹಾಕಿದ್ರು, 105 ರನ್ ಹೊಡೆದ್ರು 20 ಓವರಿಗೆ. ಒಳ್ಳೆ ರೆಗ್ಯುಲರ್ ಇಂಟರ್ವಲಲ್ಲಿ ವಿಕೆಟ್ ತೆಗಿತಾ ಹೋದ್ರು ಭಾರತ. ಆ್ಯಂಡ್ ಭಾರತಕ್ಕೆ ಬರೀ ಜಯ ಸಾಕಾಗ್ತಾ ಇರಲಿಲ್ಲ. ಭಾರತ ಸೆಮಿಫೈನಲಿದು ಒಂದು ಗುರಿ ಇಟ್ಕೊಂಡಿದ್ರೆ ಭಾರತ ಒಳ್ಳೆ ರನ್ ರೇಟಲ್ಲಿ ಇವತ್ತು ವಿನ್ ಆಗಬೇಕಿತ್ತು. ಆವಾಗ ಒಂದು ಥರ್ಡ್ ಪ್ಲೇಸಿಗೆಲ್ಲ ಬರ್ತಾ ಇದ್ದೆವು ಪಾಯಿಂಟ್ಸ್ ಟೇಬಲಲ್ಲಿ. ಭಾರತದ ರನ್ ರೇಟ್ -2, -3, -2 ಅಲ್ಲಿತ್ತು. ನನಗೆ ಎಲ್ಲಿ ಸಹ ಭಾರತ ಒಂದು ಆ ರನ್ ರೇಟ್ ಬಗ್ಗೆ ಚಿಂತೆ ಮಾಡ್ತಾ ಇದೆ ಅಂತವೇ ಅನ್ನಿಸ್ಲಿಲ್ಲ. ಭಾರತ ವಿನ್ ಆಯಿತು, 6 ವಿಕೆಟ್ಗಳ ಜಯ, 18.5 ಓವರ್ ತನಕ ಎಳ್ಕೊಂಡಿದ್ರು ಮ್ಯಾಚನ್ನು. ಬಟ್ ಒಂದು 13-14 ಓವರಿಗೆ ಮುಗಿಸ್ಬೋದಿತ್ತಲ್ಲ ಅಂತ ಅನ್ನಿಸ್ತಾ ಇತ್ತು. ಆ ಒಂದು ಇಂಟೆಂಟ್ ತೋರಿಸಲೇ ಇಲ್ಲ. ನಿಜವಾಗಿ ಸಹ ಒಂದು ಯಾರು ಟ್ರೂ ಕ್ರಿಕೆಟ್ ಫ್ಯಾನ್ ಯಾರು ಇರ್ತಾರೆ ಅವರು ಒಪ್ತೀರಿ, ಇದನ್ನು ಇನ್ನೂ ಸಹ ಚೆಂದ ಮಾಡಿ ಗೆಲ್ಬೋದಿತ್ತು. ಬೌಲರ್ಸ್ ಅಷ್ಟು ಕಷ್ಟಪಟ್ಟು ಪಾಕಿಸ್ತಾನ ತಂಡವನ್ನು 105 ರನ್ನಿಗೆ ನಿಯಂತ್ರಿಸಿದಾಗ ಬ್ಯಾಟ್ಸ್ಮನ್ ಒಂಚೂರು ಇಂಟೆಂಟ್ಸ್ ತೋರಿಸಲಿಲ್ಲ. ಯಾಕೆಂದ್ರೆ ನಂಗೆ ಅರ್ಥವೇ ಆಗಲಿಲ್ಲ. ಎಸ್, ಇಟ್ಸ್ ಅ ಸ್ಲೋ ಪಿಚ್ಚು, ಸೆಕೆ ಇತ್ತು ಹಾಗೆ, ಬಟ್ ಇಂಟೆಂಟ್ ಆದರೂ ತೋರಿಸಿದ್ರೆ ಆಗ ಒಪ್ಪೋದಿತ್ತು. ಇಂಟೆಂಟ್ಸೇ ಇರಲಿಲ್ಲ. ನಿಧಾನಕ್ಕೆ ಹೊಡೆದ್ರೆ ಆಯಿತು ಮಾರ್ರೆ, ಯಾಕೆ ರಿಸ್ಕ್ ಯಾಕೆ ಅಂತ. ಆ ಥರ ರಿಸ್ಕ್ ಫ್ರೀ ಕ್ರಿಕೆಟ್ ಅಂತ ಹೇಳ್ತಾರಲ್ಲ, ರಿಸ್ಕೇ ತಗೊಳ್ಳೋದೆ ಆರಾಮ್ಸೆ ಆಡ್ತೋದಾಗಿತ್ತು. ತುಂಬ ಬೇಜಾರಾಯ್ತಪ್ಪ ನನಗೆ. ಯಾಕಂತಂದರೆ ಈಗ ಪಾಯಿಂಟ್ಸ್ ಟೇಬಲ್ ನೋಡಿದಾಗ ಭಾರತ 4ನೇ ಪ್ಲೇಸಲ್ಲಿ ಉಂಟು ಅವರ ಒಂದು ಗ್ರೂಪಲ್ಲಿ. ಫಸ್ಟ್ ಪ್ಲೇಸಲ್ಲಿ ನ್ಯೂಜಿಲೆಂಡ್ ಇರೋದು, ಅವ್ರದ್ದು ರನ್ ರೇಟ್ ಒಳ್ಳೆ ಉಂಟು. ಆಸ್ಟ್ರೇಲಿಯಾದ ಒಳ್ಳೆ ಉಂಟು. ಪಾಕಿಸ್ತಾನ 2 ಮ್ಯಾಚಲ್ಲಿ 1 ಗೆದ್ದು 1 ಸೋತಿದೆ, ಆದರೂ ಸಹ ಅವರು ಥರ್ಡ್ ಪ್ಲೇಸಲ್ಲಿದ್ದಾರೆ. ನೆಕ್ಸ್ಟ್ ಬರೋದು ಭಾರತ, ಅದಾದಮೇಲೆ ಶ್ರೀಲಂಕಾ ಬರೋದು. ಇನ್ನು ಭಾರತಕ್ಕೆ ಶ್ರೀಲಂಕಾ ಮೇಲೆ ಮ್ಯಾಚ್ ಉಂಟು. ಏಷ್ಯಾ ಕಪ್ಪಲ್ಲಿ ಶ್ರೀಲಂಕಾ ಮೇಲೆ ಭಾರತ ಸೋತಿತ್ತು ಫೈನಲಲ್ಲಿ, ಮತ್ತು ಆಸ್ಟ್ರೇಲಿಯಾ ಮೇಲೆ ಮ್ಯಾಚ್ ಉಂಟು. ಸೊ ಯಾಕೋ ನನಗೆ ಸೆಮಿಫೈನಲ್ ಈ ಒಂದು T20 ಕ್ರಿಕೆಟಲ್ಲಿ ಭಾರತ ಸೆಮಿಫೈನಲಿಗೆ ಹೋಗ್ತದೆ ಅಂತ ಅನ್ನಿಸ್ತಾ ಇಲ್ಲ. ಭಾರತದ ವನಿತೆಯರು ನನಗೆ ಭಾರಿ ಡಿಸಪಾಯಿಂಟ್ ಮಾಡಿದ್ದಾರೆ. ಆ್ಯಂಡ್ ಫೀಲ್ಡಿಂಗ್ ಸಿಕ್ಕಾಪಟ್ಟೆ ಹಾರಿಬಲ್ ಆಗಿತ್ತು. ಆಶಾ ಅವರು ಎಂಥ ಮಾರ 2 ಈಸಿ ಕ್ಯಾಚ್ ಅಂದರೆ ಲಿಟ್ರಲಿ, ನಾನು ಎಕ್ಸಾಜರೇಟ್ ಮಾಡ್ತಾ ಇರೋದಲ್ಲ, ಲಿಟ್ರಲಿ ಈಸಿ ಕ್ಯಾಚ್. ಈಗ ಕೈಗೆ ಬಂದದಂತ ಹೇಳ್ತಾರೆ, ಹೀಗೆ ಥ್ರೋ ಮಾಡಿದ್ರೆ ನಾವು ಬಾಲ್ ಹಿಡಿಯೋದಿಲ್ವಾ, ಆ ಥರ ಥ್ರೋ ಬಂದಂತಹ 2 ಕ್ಯಾಚ್ಗಳನ್ನು ಬಿಟ್ಟರು. ಏನು ನನಗೆ ಫಸ್ಟ್ T20ಯಲ್ಲಿ ಸರ್ ರೇಣುಕಾ ಸಿಂಗ್ ಅವರಿದು ಮತ್ತು ಕೀಪರ್ ಒಂದು ಕ್ಯಾಚ್ ಬಿಟ್ಟಿದ್ರು. ಫೀಲ್ಡಿಂಗ್ ಈ ಸಲ ಒಂದು 2 ಮ್ಯಾಚಲ್ಲಿ ನೋಡಿದಾಗ ಫೀಲ್ಡಿಂಗ್ ಸಿಕ್ಕಾಪಟ್ಟೆ ಲೆಟ್ ಡೌನ್ ಅಂತ ಹೇಳ್ತಾರಲ್ಲ, ಒಂದು ತಂಡದ ಆತ್ಮಸ್ಥೈರ್ಯವನ್ನು ಕೆಳಗೆ ಹಾಕಿದ್ದು ಫೀಲ್ಡಿಂಗ್ ಅಂತವೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಟ್ ಇನ್ನೂ ಸಹ ಚಂದ ಮಾಡಿ ವಿನ್ ಆಗ್ಬೋಯ್ತು. ಜಾಸ್ತಿ ಕೊರಿಲಿಕ್ಕೆ ಎಂತ ಇಲ್ಲ. ಅರುಂಧತಿ ರೆಡ್ಡಿ ಭಾರಿ ಚಂದ ಬಾಲ್ ಹಾಕಿದ್ರು, 3 ವಿಕೆಟ್ ತೆಗೆದ್ರು. ಆ್ಯಂಡ್ ಅವರ ಓವರಲ್ಲಿ ಆಶಾ ಅವರು ಕ್ಯಾಚ್ ಬಿಟ್ಟದ್ದು 2. ಸೊ 5 ವಿಕೆಟ್ ಸಿಕ್ತಿತ್ತು ಅರುಂಧತಿ ರೆಡ್ಡಿ ಅವರಿಗೆ. ಮೇ ಬಿ ಮ್ಯಾನ್ ಆಫ್ ದ ಮ್ಯಾಚ್ ಅವರೇ ಅಂತ ಅಂದ್ಕೊಂಡಿದ್ದಾರೆ. ವಿಡಿಯೋ ಮಾಡುವಾಗ ಇನ್ನೂ ಸಹ ಡಿಸ್ಟ್ರಿಬ್ಯೂಟ್ ಆಗಿರಲಿಲ್ಲ ಮ್ಯಾನ್ ಆಫ್ ದ ಮ್ಯಾಚ್. ಬಟ್ ಸಂಕ್ಷಿಪ್ತವಾಗಿ ಹೇಳೋದಿದ್ರೆ ಜಯ ಸಿಕ್ಕಿದೆ, ಖುಷಿ. ಎಸ್, ಪಾಕಿಸ್ತಾನದ ಮೇಲೆ ವಿನ್ ಆಗಿದ್ದಾರೆ, ಖುಷಿ. ಬಟ್ ನಾವು ಅಂದುಕೊಂಡಂತಹ ಜಯ ಸಿಗಲಿಲ್ಲ. ನೀವೇನು ಹೇಳ್ತೀರಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ T20 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅದರದ್ದು ಏನು ಮ್ಯಾಚ್ ಮುಗಿದ ಕೂಡಲೇ ವಿಡಿಯೋ ಬರ್ತದೆ. ನಮಸ್ಕಾರ.